ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಿಲಿಕಾನ್ ಸಿಟಿಯಲ್ಲಿ ಮುಂದುವರೆದಿದೆ ಧಾರಾಕಾರ ಮಳೆ. ಕೆರೆಯಂತಾಗಿದೆ ಎಲ್ಲಾ ರಸ್ತೆಗಳು. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗಿರುವಂತದ್ದು. ನಿನ್ನೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಧ್ಯಾಹ್ನ ಆಯ್ತು ಅಂತಂದ್ರೆ ಮಳೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಇಷ್ಟು ದಿನ ಬಿರು ಬೇಸಿಗೆಯಿಂದ ನೊಂದಿದಂತಹ ಜನರಿಗೆ ಈಗ ವರುಣ ತಂಪೆರಿತಾ ಇದ್ದಾನೆ. ಮೆಜೆಸ್ಟಿಕ್, ಕೋರಮಂಗಲ, ಹೆಬ್ಬಾಳ, ಕೆಆರ್ ಮಾರ್ಕೆಟ್, ಇಂದಿರಾನಗರ, ವಿಧಾನಸೌಧ, ಮಾಗಡಿ ರೋಡ್ ಹಾಗೂ ವಿಜಯನಗರ, ಶಿವಾನಂದ ಸರ್ಕಲ್, ಜಾಲಹಳ್ಳಿ ಕ್ರಾಸ್, ಯಶವಂತಪುರ, ಜೊತೆಗೆ ಮೈಸೂರು ರಸ್ತೆ, ಜಯನಗರ, ಎಂಜಿ ರಸ್ತೆ, ರಾಜಾಜಿನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ಮಳೆಯಾಗಿದೆ. ಸೊ ಈ ಎಲ್ಲಾ ಪ್ರದೇಶಗಳಲ್ಲಿ ಮಳೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ರೋಡ್ ಮೇಲೆ ಎತ್ತರಕ್ಕೆ ನೀರು ಹರಿದು ಹೋಗ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅದನ್ನು ವಿಜುವಲ್ಸಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಕೆಲವೊಂದು ಕಡೆ ಫ್ಲೈಓವರ್ ಇರುವಂತಹ ಕಡೆಗಳಲ್ಲೂ ಕೂಡ ನೀರು ಡೌನಲ್ಲಿರೋದ್ರಿಂದ ಹರಿದು ಹೋಗುವಂತಹ ಮತ್ತೆ ಒಂದೊಂದು ಕಡೆ ಸಾಕಷ್ಟು ಮಳೆ ಜಾಸ್ತಿ ಆಗಿರೋದ್ರಿಂದಾಗಿ ಜಾಸ್ತಿ ನೀರು ನಿಂತಿರುವಂತಹ ಸಿಚುವೇಶನ್ಸ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ಕಾರ್ ಮೂವ್ ಆಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಷ್ಟು ಮಳೆ ಬಂದಿರುವಂಥದ್ದು, ಅಷ್ಟು ಎತ್ತರಕ್ಕೆ ನೀರು ನಿಂತಿದೆ. ಹಾಗಾಗಿ ಮೂವ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಸ್ಲೋ ಆಗಿ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗೋಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ ರೋಡ್ನಲ್ಲಿ ಹೋಗೋದಕ್ಕೂ ಕೂಡ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಮಳೆ ಬರ್ತಾ ಇರುವಂಥದ್ದು. ಇನ್ನು ನೆಲಮಂಗಲದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದಾಗಿ. ರಾಜಕಾಲುವೆ ತುಂಬಿ ಮನೆಗಳಿಗೆ ನೀರು ನುಗ್ತಾ ಇದೆ. ಸೊ ರಾಜಕಾಲುವೆ ಯಾರೆಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ಲೆಲ್ಲ ಮನೆಗಳು ಕಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಡೌನ್ ಇರೋದ್ರಿಂದಾಗಿ ಮಳೆ ನೀರು ತುಂಬಿ ಹೋಗಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿದೆ. 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಸೊ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಗಳಿಂದ ನೀರು ಹೊರ ಹಾಕೋದಕ್ಕೆ ಅಲ್ಲಿನ ನಿವಾಸಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರಂತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೆಲಮಂಗಲ ಭೈರವೇಶ್ವರ ಬಡಾವಣೆಯಲ್ಲಿ ವರ್ಷಧಾರೆ ಆಗಿದೆ. ಸೊ ಅಲ್ಲಿನ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಷ್ಟು ದಿನ ಬಿರು ಬೇಸಿಗೆ, ಅದರಿಂದಾಗಿ ಸಾಕಷ್ಟು ನೊಂದಿದ್ರು ಜನರು. ಈಗ ಧಾರಾಕಾರ ಮಳೆ ಆಗ್ತಾ ಇದೆ. ಇದರಿಂದಲೂ ಕೂಡ ರಾಜಕಾಲುವೆ ಇರುವಂತಹ ಸ್ಥಳಗಳಲ್ಲಿ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಕೊಂಡಿರ್ತಾರೆ. ಅದು ತಗ್ಗು ಪ್ರದೇಶ ಇರುತ್ತೆ. ಅಲ್ಲಿ ನೀರು ಸಾಮಾನ್ಯವಾಗಿ ಹರಿದು ತುಂಬ ಹೋಗುತ್ತೆ. ಅಲ್ಲಿನ ಮನೆಗಳ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಮನೆ ಒಳಗಡೆ ನೀರು ತುಂಬಿದೆ. ಅದನ್ನ ಹೊರ ಹಾಕುವಂತಹ ಪ್ರಯತ್ನಕ್ಕೆ ಅಲ್ಲಿನ ನಿವಾಸಿಗಳು ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಹರಸಾಹಸವನ್ನ ಪಡ್ತಾ ಇದ್ದಾರೆ. ಒಂದು ಕಡೆ ರಸ್ತೆ ಮೇಲೆಲ್ಲವೂ ಕೂಡ ನೀರು ಹರಿತಾ ಇದೆ. ವಾಹನ ಸವಾರರು ಪರದಾಡುವಂತಹ ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆಟೋವನ್ನ ತಳ್ಕೊಂಡು ಹೋಗ್ತಿರುವಂತಹ ದೃಶ್ಯ. ಮತ್ತೊಂದು ಕಡೆ ಮನೆ ಒಳಗೆ ನೀರು ನುಗ್ಗಿರುವಂಥದ್ದು. ಅದನ್ನು ಹೊರ ಹಾಕುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇದರಿಂದಾಗಿ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಇಷ್ಟು ದಿನ ಭೂಮಿ ಸಾಕಷ್ಟು ಕಾದಿತ್ತು. ಹಾಗಾಗಿ ಈಗ ಸಡನ್ ಆಗಿ ಮಳೆ ಆಗಿರೋದ್ರಿಂದಾಗಿ ನೆಲ ತಂಪಾದರೂ ಕೂಡ ಇದ್ದಕ್ಕಿದ್ದಾಗೆ ಒಂದು ಕಡೆ ಗೊಜ್ಜು ನೀರು ತುಂಬುವಂಥದ್ದು ಅಥವಾ ಈ ಕೊಳಚೆ ನೀರು ಒಂದು ಕಡೆ ಶೇಖರಣೆ ಆಗೋದ್ರಿಂದಾಗೂ ಕೂಡ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ನೆಲಮಂಗಲದ ಮನೆಗಳಲ್ಲಿ ನೀರು ನುಗ್ಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ರಾಜಾಜಿನಗರ ಇರಬಹುದು, ವಿಜಯನಗರ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಮಳೆ ಆಗಿದೆ. ಅಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅಷ್ಟು ಎತ್ತರಕ್ಕೆ ನೀರು ನಿಂತಿರುವಂಥದ್ದು. ಸೊ ಹಾಗಾಗಿ ವಾಹನ ಸವಾರರು ಒಂದು ಕಡೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದಾಗಿ ಅದನ್ನು ಹೊರಹಾಕುವಂತಹ ಪ್ರಯತ್ನಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ರಾಜಕಾಲುವೆ ಒತ್ತುವರಿಯಾಗಿದೆ. ಆ ಜಾಗದಲ್ಲಿ ಮನೆಯನ್ನು ಯಾರೆಲ್ಲ ಕಟ್ಕೊಂಡಿರ್ತಾರೆ ಆ ಜಾಗಗಳಲ್ಲಿ ನೀರು ಶೇಖರಣೆ ಆಗಿರುವಂಥದ್ದು. ಅದೆಲ್ಲವನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.